ಪೋಕ್ಸೋ ಕೇಸ್ನಲ್ಲಿ ವಚನಾನಂದ ಸ್ವಾಮೀಜಿ ಜಾಮೀನು ರದ್ದು. ಹೈಕೋರ್ಟ್ನಲ್ಲಿ ವಚನಾನಂದ ಶ್ರೀಗಳ ನಿರೀಕ್ಷಣಾ ಜಾಮೀನು ರದ್ದಾಗಿದೆ. ದಾವಣಗೆರೆ ಕೋರ್ಟ್ ನೀಡಿದ್ದ ಜಾಮೀನನ್ನ ಹೈಕೋರ್ಟ್ ರದ್ದು ಮಾಡಿದೆ. ವಚನಾನಂದ ಶ್ರೀ ಮೇಲೆ ಇದ್ದಂತಹ ಪೋಕ್ಸೋ ಪ್ರಕರಣ ಈ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡಿದ್ರು ವಚನಾನಂದ ಶ್ರೀ. ಪೋಕ್ಸೋ ಕೇಸ್ನಲ್ಲಿ ಎಫ್ಐಆರ್ ಆಗ್ತಾ ಇದ್ದಂತೆ ಮುಂಜಾಗ್ರತೆಯಾಗಿ ನಿರೀಕ್ಷಣಾ ಜಾಮೀನು ಪಡೆದಿದ್ರು. ಜಾಮೀನು ರದ್ದಿಗಾಗಿ ಹೈಕೋರ್ಟ್ನಲ್ಲಿ ಸಲ್ಲಿಕೆ ಮಾಡಲಾಗಿದ್ದ ಅರ್ಜಿ ಈಗ ಹೈಕೋರ್ಟ್ನಲ್ಲಿ ಆದೇಶ ಹೊರಬಿದ್ದಿದೆ. ವಚನಾನಂದ ಶ್ರೀ ನಿರೀಕ್ಷಣಾ ಜಾಮೀನು ರದ್ದಾಗಿದೆ. ಪೀಠದಿಂದ ಉಚ್ಚಾಟನೆಯ ನಂತರ ವಚನಾನಂದ ಶ್ರೀ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಒಂದು ಗಂಭೀರವಾದ ಪ್ರಕರಣ ವಚನಾನಂದ ಶ್ರೀ ಮೇಲೆ ದಾಖಲಾಗಿದೆ. ಇದೇ ಪ್ರಕರಣದಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಪೋಕ್ಸೋ ಕೇಸ್ನಲ್ಲಿ ವಚನಾನಂದ ಸ್ವಾಮೀಜಿ ಪಡ್ಕೊಂಡಿದ್ದಂತ ನಿರೀಕ್ಷಣಾ ಜಾಮೀನೇನಿದೆ ಅದು ರದ್ದಾಗಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಬೇಲ್ ರದ್ದು ಮಾಡಿ ಆದೇಶ ಹೊರಬಿದ್ದಿದೆ. ಹೈಕೋರ್ಟ್ ಹೇಳಿರೋದು ನಿರೀಕ್ಷಣಾ ಜಾಮೀನು ಕೊಟ್ಟ ವಿಧಾನ ಸರಿ ಇಲ್ಲ ಅಂತ. ದೂರು ಕೊಡೋ 1 ವಾರ ಮೊದಲೇ ನಿರೀಕ್ಷಣಾ ಜಾಮೀನು ಪಡ್ಕೊಂಡಿದ್ದಾರೆ. ಪೋಕ್ಸೋ ಪ್ರಕರಣದಲ್ಲಿ ದೂರು ಕೊಟ್ಟು ಅದು ಎಫ್ಐಆರ್ ಆಗೋದಕ್ಕಿಂತ ಮೊದಲೇ ಮುಂಚಿತವಾಗಿಯೇ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡಿದ್ರು ವಚನಾನಂದ ಶ್ರೀ. ಈಗ ಆ ಜಾಮೀನು ರದ್ದಾಗಿದೆ, ನಿರೀಕ್ಷಣಾ ಜಾಮೀನು. ಈಗ ಹೊಸದೊಂದು ಸಂಕಟ ಸ್ವಾಮೀಜಿಗೆ ಎದುರಾಗಿದೆ. ವಿಚಾರಣಾ ನ್ಯಾಯಾಲಯ ನೀಡಿರುವಂತಹ ನಿರೀಕ್ಷಣಾ ಜಾಮೀನನ್ನ ರದ್ದು ಮಾಡಿದೆ ಈಗ ಹೈಕೋರ್ಟ್. ನ್ಯಾಯಮೂರ್ತಿಗಳು ನಿರೀಕ್ಷಣಾ ಜಾಮೀನು ಕೊಟ್ಟಂತಹ ವಿಧಾನ ಸರಿ ಇಲ್ಲ ಅಂತ ಹೇಳಿದ್ದಾರೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಬೇಲ್ ರದ್ದು ಮಾಡಿ ಆದೇಶ ಹೊರಬಿದ್ದಿದೆ. ದೂರು ನೀಡೋ 1 ವಾರದ ಮೊದಲೇ ನಿರೀಕ್ಷಣಾ ಜಾಮೀನು ಕೊಟ್ಟಿರೋದು. ನಿರೀಕ್ಷಣಾ ಜಾಮೀನು ಈಗ ರದ್ದಾಗಿದೆ. ಹರಿಹರದ ಪಂಚಮಸಾಲಿ ಗುರುಪೀಠದ ವಚನಾನಂದ ಸ್ವಾಮೀಜಿ ಪೋಕ್ಸೋ ಪ್ರಕರಣ ಇವರ ಮೇಲೇನೆ ದಾಖಲಾಗಿರೋದು. ವಿಚಾರಣಾ ನ್ಯಾಯಾಲಯದಿಂದ ಪಡ್ಕೊಂಡಿದ್ದಂತ ನಿರೀಕ್ಷಣಾ ಜಾಮೀನು ಹೈಕೋರ್ಟ್ ರದ್ದು ಮಾಡಿದೆ. ಬಾಲಕನ ತಾಯಿ, ಸಂತ್ರಸ್ತ ಬಾಲಕನ ತಾಯಿ ಸಲ್ಲಿಸಿದ್ದಂತಹ ಕೇಸ್ ಆಗಿತ್ತು, ಎಫ್ಐಆರ್ ಆಗಿತ್ತು. ಈ ಪ್ರಕರಣದಲ್ಲಿ ಸ್ವಾಮೀಜಿಗೆ ಸಂಕಷ್ಟ ಎದುರಾಗುತ್ತೆ ಅಂತಲೇ ಹೇಳಲಾಗಿತ್ತು. ಆದ್ರೆ ನಿರೀಕ್ಷಣಾ ಜಾಮೀನು ತಗೊಂಡ್ಬಿಟ್ಟಿದೆ, ರದ್ದು ಮಾಡಿದೆ ಈಗ ಹೈಕೋರ್ಟ್. ರೆಗ್ಯುಲರ್ ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ 3 ವಾರಗಳ ಕಾಲಾವಕಾಶ ಕೊಟ್ಟಿದೆ. 3 ವಾರ ಬಂಧನದಿಂದ ವಚನಾನಂದ ಶ್ರೀಗೆ ರಕ್ಷಣೆ ನೀಡಿದೆ ಕೋರ್ಟ್. ನಿರೀಕ್ಷಣಾ ಜಾಮೀನನ್ನ ರದ್ದು ಮಾಡಿದೆ ಹೈಕೋರ್ಟ್. ರೆಗ್ಯುಲರ್ ಜಾಮೀನು ಸಲ್ಲಿಸೋದಕ್ಕೆ 3 ವಾರ ಅವಕಾಶ ಇದೆ. ರೆಗ್ಯುಲರ್ ಜಾಮೀನು ಅರ್ಜಿಯನ್ನ ಸಲ್ಲಿಸಬಹುದು. 3 ವಾರಗಳ ಕಾಲಾವಕಾಶ ಕೋರ್ಟ್ ಕೊಟ್ಟಿರೋದು. 3 ವಾರ ಬಂಧನದಿಂದ ವಚನಾನಂದ ಶ್ರೀಗೆ ರಕ್ಷಣೆ ನೀಡಿದೆ ಕೋರ್ಟ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಪೋಕ್ಸೋ ಪ್ರಕರಣ ದಾಖಲಾಗೋದಕ್ಕಿಂತ ಮುಂಚೆನೆ
ವಚನಾನಂದ ಶ್ರೀ ನಿರೀಕ್ಷಣಾ ಜಾಮೀನು ಪಡ್ಕೊಂಡಿದ್ರು, ಈಗ ಅದು ರದ್ದಾಗಿದೆ. ಸೊ ಕೋರ್ಟ್ ಹೇಳಿರೋದೇನೀಗ? ಜೊತೆಗೆ ಅಂದ್ರೆ ದಾವಣಗೆರೆ ಹರಿಹರ ತಾಲೂಕಿನ ಅಂದ್ರೆ ಹರಿಹರ ಪೊಲೀಸ್ ಸ್ಟೇಷನ್ ನಲ್ಲಿ ವಚನಾನಂದ ವಿರುದ್ಧ ಒಂದು ಪೋಕ್ಸೋ ಪ್ರಕರಣ ದಾಖಲಾಗುತ್ತೆ. ಅಂದ್ರೆ ಅವರ ಜೊತೆಯಲ್ಲಿದ್ದಂತ ಅಂದ್ರೆ ಅವರ ಮಠದಲ್ಲಿದ್ದಂತ ಒಬ್ಬ ಬಾಲಕ ಅವರ ಮೇಲೆ ಗುರುತರದ ಆರೋಪವನ್ನು ಮಾಡ್ತಾರೆ. ಅಂದ್ರೆ ಈ ಸಂಬಂಧಪಟ್ಟಂತೆ ಒಂದ್ ಕಡೆ ದೂರ ದಾಖಲಾಗುತ್ತೆ ಅನ್ನುವಂತ ವಿಷಯವನ್ನ ತಿಳ್ಕೊಂಡಂತ ವಚನಾನಂದ ಶ್ರೀಗಳು ಅಂದ್ರೆ ದಾವಣಗೆರೆಯ ಒಂದು ಕೋರ್ಟಿಗೆ, ಸೆಷನ್ ಕೋರ್ಟಿಗೆ ಒಂದು ಅರ್ಜಿಯನ್ನು ಸಲ್ಲಿಸುವ ಮೂಲಕ ನಿರೀಕ್ಷಣಾ ಜಾಮೀನನ್ನು ಪಡ್ಕೊಳ್ತಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಯಾವ ಸಂತ್ರಸ್ತೆಯ ತಾಯಿ ಹೈಕೋರ್ಟ್ ಮುಂದೆ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಅಲ್ಲಿ ಹೇಳಿದ್ರು ಅಂದ್ರೆ ದೂರು ಸಲ್ಲಿಕೆ ಆಗೋದಕ್ಕಿಂತ ಮುಂದೆ ಕೇಸ್ ರಿಜಿಸ್ಟರ್ ಆಗುವ ಮೊದಲೇ ಈ ರೀತಿಯಾದಂತಹ ಒಂದು ಬ್ಲಾಂಕೆಟ್ ಆಂಟಿಸಿಪೇಟರಿ ಬೇಲ್ ಅನ್ನ ಕೊಟ್ಟಿರುವಂತದ್ರಿಂದ ಅದು ಸರಿಯಾದಂತ ಕ್ರಮ ಅಲ್ಲ. ಹಾಗಾಗಿ ಆ ನಿರೀಕ್ಷಣಾ ಜಾಮೀನು ರದ್ದು ಮಾಡಬೇಕು ಅನ್ನುವಂತ ಒಂದು ಮನವಿಯನ್ನು ಮಾಡಿದ್ರು. ಸಂಬಂಧಪಟ್ಟಂತೆ ಅರ್ಜಿದಾರ ಪರವಾಗಿ ವಕೀಲ ಡಿ.ಆರ್. ರವಿಶಂಕರ್ ಅವರು ಅಂದ್ರೆ ಆರ್ಗ್ಯೂ ಮಾಡುವಂತ ಸಂದರ್ಭದಲ್ಲಿ ಕೂಡ ಹೇಳಿದ್ರು, ಈ ರೀತಿಯಾದಂತ ಒಂದು ಬ್ಲಾಂಕೆಟ್ ಆರ್ಡರ್ ಕೊಡುವಂತದ್ದು ಜುಡಿಷಿಯರಿಯಲ್ಲಿ ಎಲ್ಲ ಒಂದ್ ಕಡೆ ಸರಿಯಾದಂತ ಕ್ರಮ ಅಲ್ಲ ಅನ್ನೋದು. ಅದಕ್ಕೆ ನ್ಯಾಯಮೂರ್ತಿಗಳಾದ ಎಂ ನಾಗಪ್ರಸನ್ನ ಅವರು ಕೂಡ ಒಂದು ಆಘಾತಕಾರಿ ಮತ್ತೆ ಅಚ್ಚರಿಯನ್ನ ವ್ಯಕ್ತಪಡಿಸಿದ್ರು. ಈ ರೀತಿಯಾದ ಆದೇಶವನ್ನ ಕೊಡುವಂತದ್ದು ಸರಿಯಲ್ಲ, ಇದು ಸಸ್ಟೈನ್ ಆಗ್ಲಿಕ್ಕೆ ಯೋಗ್ಯವಾದಂತಹ ಒಂದು ಏನು ಆರ್ಡರ್ ಅಲ್ಲ, ಹಾಗಾಗಿ ಇದನ್ನ ರದ್ದು ಮಾಡ್ತೇನೆ ಅನ್ನುವಂಥದ್ದನ್ನು ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ಪ್ರತಿವಾದಿಯಾಗಿರುವಂತಹ ವಚನಾನಂದ ಅವರಿಗೂ ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟು ಅವರ ಪರ ವಾದವನ್ನು ಕೇಳಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಅವರು ಆಕ್ಷೇಪಣೆ ಸಲ್ಲಿಸಲಿಕ್ಕೆ 2 ಬಾರಿ ಕಾಲಾವಕಾಶವನ್ನು ಕೇಳಿದ್ರು. ಆದ್ರೆ ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನ ಮಾಡ್ತೇವೆ ಅಂತ ಹೇಳಿ 2 ದಿನಗಳ ಹಿಂದೆ ನ್ಯಾಯಪೀಠ ಹೇಳಿತ್ತು. ಇವತ್ತು ಆದೇಶವನ್ನ ಮಾಡುವಂತ ಸಂದರ್ಭದಲ್ಲಿ ಈಗ ಸೆಷನ್ಸ್ ಕೋರ್ಟ್ ಏನು ಒಂದು ಅವರಿಗೆ ನಿರೀಕ್ಷಣಾ ಜಾಮೀನನ್ನ ಕೊಟ್ಟಿತ್ತು ಅದನ್ನ ನಾವು ರದ್ದು ಮಾಡ್ತಾ ಇದ್ದೇವೆ. ಜೊತೆಗೆ ಅವ್ರಿಗೆ ಕೊಡುವಂತ ಒಂದು ಲೀಗಲ್ ಪ್ರೊಟೆಕ್ಷನ್ ಅಂದ್ರೆ 3 ವಾರಗಳ ಕಾಲ ನಿರೀಕ್ಷಣಾ ಜಾಮೀನ ಏನೊಂದು ರಕ್ಷಣೆ ಇತ್ತು ಅಂದ್ರೆ ಬಂಧನದಿಂದ ರಕ್ಷಣೆ ಇತ್ತು, ಆ ಬಂಧನದ ರಕ್ಷಣೆ 3 ವಾರ ಮುಂದುವರಿತೆ. 3 ವಾರದ ಒಳಗಾಗಿ ಅವರು ಮತ್ತೆ ರೆಗ್ಯುಲರ್ ಬೆಲ್ ಅನ್ನು ತೆಗೆದುಕೊಳ್ಬೇಕು. ಒಂದು ವೇಳೆ ತೆಗೆದುಕೊಳ್ಳದೆ ಇಟ್ಟಿದ್ರೆ ಮುಂದೆ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗಿ ಕಾಣ್ತಾ ಇರುವಂತದ್ದು. ಒಂದ್ ರೀತಿ ವಚನಾನಂದಗೆ ಒಂದ್ ರೀತಿ ಕಾನೂನಾತ್ಮಕ ಸಂಕಷ್ಟ ಎದುರಾಗಿದೆ ಅಂತ ಹೇಳಿದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸದಾ ಎಸ್, ಥ್ಯಾಂಕ್ ಯು ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.